ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಚುಂಚುಂಗಿರಿಗೆ ಹೊರಟಿದ್ದೀವಿ. ನಮ್ಮನೆ ದೇವರು ಚುಂಚುಂಗಿರಿ ಭೈರವೇಶ್ವರ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ. ನನ್ನ ಮಗನಿಗೆ ಮುಡಿ ಕೊಡೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ನಾವು ತೇರೆ ಆದಾಗ ಹೋಗೋಣ ಜಾತ್ರೆ ಟೈಮಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಸ್ಕೂಲ್ ಡೇಸ್ ಇದ್ದಿದ್ದು ಇಷ್ಟಿನವರೆಗೂ ಅವನಿಗೆ ಸ್ಕೂಲ್ ಇದ್ದಿದ್ದರಿಂದನೂ ಸ್ಕಿಪ್ ಆಗ್ತಾನೆ ಇತ್ತು. ಇವಾಗ ಅವನಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಇವಾಗ ಕೂದಲು ಎಲ್ಲ ಕೊಟ್ಬಿಟ್ರೆ ಮತ್ತೆ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸ್ವಲ್ಪನಾರು ಬೆಳೆದಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಮುಡಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು 1 ವರ್ಷ ಆಗೋಗಿತ್ತು ಮನೆ ದೇವ್ರ ದರ್ಶನ ಮಾಡಿ. ಇವಾಗ ಹೋಗ್ತಾ ಇದ್ದೀವಿ, ನಾನು ನಮ್ಮ ಯಜಮಾನ್ರು ನನ್ನ ಮಗ 3 ಜನನೂ. ನಾವು ಬೆಳಗಿನ ಜಾವನೇ ಹೊರಟಿದ್ರಿಂದ ರೋಡ್ ಅಷ್ಟು ಟ್ರಾಫಿಕ್ಕು ಇರಲಿಲ್ಲ, ವೆಹಿಕಲ್ಗಳು ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಹಂಗಾಗಿ ವೆದರು ತುಂಬ ಚೆನ್ನಾಗಿತ್ತು ನೋಡಿ. ಸೂರ್ಯ ಉದಯಿಸೋದು ಅದೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಗುರುವಾರ ನಾವು ಹೋಗ್ತಾ ಇದ್ದಿದ್ದು, ಭಾನುವಾರ ಹೋಗಲಿಲ್ಲ. ಯಾಕಂದರೆ ಭಾನುವಾರ ಹೋದರೆ ತುಂಬ ರಶ್ ಇರುತ್ತೆ. ಆ ಟೈಮಲ್ಲಿ ಚುಂಚುಂಗಿರಿಗೆ ಭೈರವೇಶ್ವರಂಗೆ ಮರಿಯೆಲ್ಲ ಕಡಿದು ಸವೆಯೆಲ್ಲ ಮಾಡ್ತಾರೆ. ಹಂಗಾಗಿ ಭಾನುವಾರ ಹೋದರೆ ರಶ್ ಇರುತ್ತೆ, ಬೇಡ ಇವತ್ತೇ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗಲೇ ಹೋಗ್ತಾ ಇದ್ದೀವಿ. ಆ ಟೈಮಲ್ಲಂತೂ ಕಾಲಿಕ್ಕ ಕೆಡೆ ಎಲ್ಲ ಅಷ್ಟೊಂದು ರಶ್ ಇರುತ್ತೆ. ದೇವ್ರ ದರ್ಶನವೂ ಅಷ್ಟು ಚೆನ್ನಾಗೇ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಟೈಮಲ್ಲಾದರೆ ಫ್ರೀ ಆಗಿರ್ತೀವಿ. ದೇವ್ರ ದರ್ಶನವೂ ಅಷ್ಟೇ ಚೆನ್ನಾಗಿ ನೋಡ್ಬೋದು, ಪೂಜೆ ಎಲ್ಲ ಮಾಡಿಸ್ಕೊಬರ್ಬೋದು ಅಂತ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಮಕ್ಕಳು ಆಟ ಆಡೋಕ್ಕೆಲ್ಲ ಪಾರ್ಕೆಲ್ಲ ಮಾಡಿದ್ದಾರೆ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಆ ಪ್ಲೇಸ್ಗಳೆಲ್ಲ. ಹಂಗಾಗಿ ನಾವು ಫಸ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಮುಡಿ ಕೊಟ್ಟು ಬರೋಣ ಅಂತ ಹೊರಟ್ವಿ. ಬೇರೆ ದಿನ ಬಂದ್ರಂತೂ ಇಲ್ಲೆಲ್ಲ ಸವೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫುಲ್ಲು ಒಂದೊಂದು ಕಡೆ ಒಬ್ಬರು ಗ್ರೂಪ್ ಥರ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ಮರಿಯೆಲ್ಲ ಕಡಿದು ಅವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು. ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ. ಭಾನುವಾರ ಬಂದ್ರಂತೂ ಅಷ್ಟು ರಶ್ಶು ನೋಡಿ. ಇವಾಗ ಎಷ್ಟು ರೋಡೆಲ್ಲ ಖಾಲಿ ಖಾಲಿ. ಈ ಕಡೆ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಮಕ್ಕಳು ಆಟ ಆಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಭಾನುವಾರ ಟೈಮಲ್ಲಿ ಬಂದ್ರಂತೂ ಇಲ್ಲೆಲ್ಲ ಹುಡುಗರುಗಳು ಆಟ ಆಡ್ತಾ ಇರ್ತಾರೆ. ಮತ್ತು ಈ ಕಡೆ ಎಲ್ಲ ಸವೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆ ಜನಗಳು ಸೇರಿರ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಮುಂದೆ ಬಂದ್ವಿ. ಇದು ಗಳಗಲ್ಲು ಅಂತಾರೆ. ಇದು ಬೆಳಗಿನ ಜಾವನೇ ಬಂದು ಹತ್ತಬೇಕು, ಬಿಸಿಲು ಟೈಮಲ್ಲಂತೂ ಹತ್ತಕ್ಕಾಗಲ್ಲ ಇದಕ್ಕೆ. ಆಮೇಲೆ ಅದನ್ನೆಲ್ಲ ನೋಡ್ಕೊಂಡು ಮುಡಿ ಕೊಡೋಣ ಅಂತ ಬಂದು, ಆದರೆ ಮುಡಿ ತೆಗೆಯೋರು ಇನ್ನೂ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾವು ಬರೋವರೆಗೂ ಕಾಯೋಣ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಕಾಯ್ತಾ ಇದ್ದೋ. ಸುಮಾರು ಜನನು ಮುಡಿ ಕೊಡ್ಸೋಕ್ಕೆ ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು, ಚಿಕ್ಕ ಮಕ್ಕಳು ಮತ್ತು ದೊಡ್ಡವರೆಲ್ಲ. ಆಮೇಲೆ ಮುಡಿ ತೆಗೆಯೋರು ಬಂದರು, ಆದರೆ ಜನ ಜಾಸ್ತಿಯೇ ಆಗಿಬಿಟ್ರು. ಅಲ್ಲಿ ಲೈನಲ್ಲೇ ನಿಂತ್ಕೊಂಡು ನಾವು ನನ್ನ ಮಗನಿಗೆ ಮುಡಿ ಎಲ್ಲ ಕೊಟ್ಟು, ಅವನೇನು ಚಿಕ್ಕ ಪಾಪ ಅಲ್ವಲ್ಲ, ಅಳ್ತಾನೇನಕ್ಕೆ. ಹಂಗಾಗಿ ಆರಾಮಾಗಿ ಕೂದಲೆಲ್ಲ ಕೊಡಿಸ್ಕೊಂಡು ನೋಡಿ, ಕೂದಲೆಲ್ಲ ಕೊಟ್ಟಾದ್ಮೇಲೆ ಈ ಥರ ಕಾಣ್ತಾ ಇದ್ದಾನೆ. ಕೂದಲೆಲ್ಲ ಕೊಡಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಅಂತ ಬಂದು. ಆದರೆ ಅವರಂದ್ರು 10:30 ಆಗೋಗಿದೆ, ತಿಂಡಿ ತಿನ್ಕೊಳ್ಳೋರು ತಿನ್ಕೊಳ್ಳಿ, ಇಲ್ಲಾಂದರೆ 12 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ, 12 ಗಂಟೆಗೆ ಊಟ ಅಂತ ಹೇಳ್ತಾಯಿದ್ರು. ಹಂಗಾಗಿ ಫಸ್ಟೇ ತಿಂಡಿ ತಿನ್ಕೊಬಿಡೋಣ, ಆಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಬಂದು. ಎಂಟ್ರೆನ್ಸಲ್ಲಿ ವಿಭೂತಿ ಎಲ್ಲ ಇಟ್ಟಿರ್ತಾರೆ, ಸರಿ ಅದನ್ನೆಲ್ಲ ಹಚ್ಕೊಳ್ಳೋಣ ಅಂತ ವಿಭೂತಿ ಎಲ್ಲ ಹಾಕೋತಾ ಇದ್ದೋ. ನನ್ನ ಮಗ ಕೇಳ್ತಾ ಇದ್ದ, ಅಪ್ಪ ನಂಗೆ ತಲೆ ಮೇಲೂ ವಿಭೂತಿ ಎಲ್ಲ ಹಾಕ್ಕೊಡಪ್ಪ ಅಂತಂದ್ಬಿಟ್ಟು ಅದನ್ನೆಲ್ಲ ಹಚ್ಕೊಂಡು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕಂದರೆ ಜನ ರಶ್ ಇಲ್ಲದೆ ಇರೋ ಕಾರಣ ಆರಾಮಾಗಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಬೆಟ್ಟದ ಮೇಲೆ ಗವಿಗಂಗಾಧರೇಶ್ವರ ಸ್ವಾಮಿ ನೋಡ್ಕೊಂಡು ಬರೋಣ ಅಂತ ಹೋದ್ವು. ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಬ್ಬ ಮನುಷ್ಯ ಓಡಾಡುವಷ್ಟು ಅಷ್ಟೇ ಜಾಗ ಇರೋದು. ಆ ಜಾಗದಲ್ಲಿ ಅದ್ರ ಮೇಲ್ಗಡೆ ಹೋದರೆ ಒಂದು ಲಿಂಗ ಇದೆ, ಅದನ್ನು ಪೂಜೆ ಮಾಡ್ತಾರೆ. ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ವೀಡಿಯೋ ಮಾಡ್ಕೋತಾ ಇದ್ದೋ ಇಲ್ಲಿ. ಯಾಕಂದರೆ ಮೇಲೆ ಬೆಟ್ಟದ ಮೇಲೆ ನಿಂತ್ಕೊಂಡು ಕೆಳಗಡೆ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಕೆಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಈಗ ಊರ ಕಡೆ ಹೊರಟಿದ್ದೀವಿ. ನಮ್ಮ ತಾಯಿ ಮನೆಯಲ್ಲಿ ಹಬ್ಬ ಅಂದರೆ ಮಾರಮ್ಮನ ಹಬ್ಬ ಇದ್ದಿದ್ದರಿಂದ ಅಲ್ಲಿಗೆ ಬೇರೆ ಹೋಗಬೇಕಿತ್ತು, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟು ಬಂದ್ಬಿಟ್ಟು.
ಆಮೇಲೆ ನಮ್ಮ ಯಜಮಾನ್ರೂ ಕೂಡ ಮುಡಿಯೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಬಂದಿದ್ದೀವಿ. ಊರಲ್ಲಿ ನೋಡಿ ಈ ಥರ ಇಡೀ ಊರಿಗೇ ಲೈಟ್ ಸೆಟ್ಟಿಂಗ್ ಮಾಡಿ ಪೂರ್ತಿ ಡೆಕೋರೇಷನ್ ಮಾಡಿ ಈ ರೀತಿ ರೆಡಿ ಮಾಡಿದರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಮಾರಮ್ಮಂಗೂ ಅಷ್ಟೇ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಪಟಾಕಿಗಳೆಲ್ಲ ಇಷ್ಟೊಂದು ಹೊಡಿತಾನೆ ಇದ್ದರು. ಎಲ್ಲ ಗ್ರೂಪಲ್ಲಿ ಜನಗಳೆಲ್ಲ ಸೇರಿಕೊಂಡು ಆಮೇಲೆ ನಾವು ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡೋದೆಲ್ಲನೂ ಇಲ್ಲಿ ನೋಡಿ ಮಾರಮ್ಮಂಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೀರೆ ಎಲ್ಲ ಉಡಿಸಿ ಈ ರೀತಿ 4-5 ಥರ ಹೂಗಳೆಲ್ಲ ಹಾಕಿ ದಿಂಡೆಲ್ಲ ಹಾಕಿ ಗುಂಚೆಡೆ ಹಾಕಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಅಂದರೆ ಮೇಯ್ನ್ ಅಂದರೆ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅಣ್ಣನೇ ಪೂಜೆ ಮಾಡೋದ್ರಿಂದ ಈ ಕೊಂಡ ಎಲ್ಲ ನಮ್ಮ ಅಣ್ಣನೇ ಆಯೋದ್ರಿಂದ ನಾವೂ ದೇವಸ್ಥಾನಕ್ಕೆ ಹೋಗೋದು, ಆವಾಗವಾಗ ಕ್ಲೀನ್ ಮಾಡಿಕೊಡೋದು, ಪೂಜೆ ಎಲ್ಲ ಮಾಡಿಸೋದು ಈ ರೀತಿ ಮಾಡ್ತಾಯಿರ್ತೀವಿ. ಹಂಗಾಗಿ ನನಗೆ ಒಂದು ಸ್ವಲ್ಪ ಮಾರಮ್ಮ ಅಂದರೆ ಜಾಸ್ತಿ ಇಷ್ಟನೇ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮ್ಮ ತಂದೆನೂ ಪೂಜೆ ಮಾಡ್ತಿದ್ರು. ಈಗ ನಮ್ಮ ಅಣ್ಣ ಪೂಜೆ ಮಾಡಿ ಕೊಂಡಾಯೋದ್ರಿಂದ ನನ್ನ ಮಕ್ಕಳೂ ಅಷ್ಟೇ ಹೋಗಿ ಎಲ್ಲ ಏನೇ ಕೆಲಸ ಇದ್ದರೂ ಮಾಡಿಕೊಟ್ಟು ಬರ್ತಾರೆ. ಇವಾಗ ಬೇರೆ ಅರ್ಚಕನ ಕರೆಸಿ ಪೂಜೆ ಮಾಡ್ತಾಯಿದ್ರು. ಇದು ಪೂಜಾರಪ್ಪ ಹೊತ್ಕೊಳ್ಳುವಂಥ ಪೂಜೆ ಅದನ್ನು ಕಟ್ಟಿದರು. ಅದಾದಮೇಲೆ ಸಂಜೆ 4:15 ಗಂಟೆ ಮೇಲೆ ಇದು ಏನಪ್ಪ ಅದು ಎತ್ಗಳೆಲ್ಲನೂ ಅಲಂಕಾರ ಮಾಡಿ ಇದು ಕೊಂಡಕ್ಕೆ ಸೌದೆ ಎಲ್ಲ ಹಾಕಿಸ್ತಾರೆ. ಅದಕ್ಕೆ ಒನ್ನೇರೆಲ್ಲ ಮಾಡಿದರು. ಅಂದರೆ ದಪ್ಪ ದಿಮ್ಮಿಗಳೆಲ್ಲ ಎತ್ಗಳಿಗೆಲ್ಲ ಕಟ್ಟಿ ಆ ಎತ್ಗಳೆಲ್ಲ ಅಲಂಕಾರ ಮಾಡಿ ಊರು ಸುತ್ತ ಮೆರವಣಿಗೆ ಬರೆಸ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಾದಮೇಲೆ ಅದು ಸೌದೆ ತಗೊಂಡೋಗಿ ಕೊಂಡಕ್ಕೆ ಹಾಕ್ಸಿ ಇನ್ನು ಮಿಕ್ಕು ಸೌದೆ ಹಾಕಿ ಕೊಂಡ ಹಾಸ್ತಾರೆ ನೈಟು. ಅದನ್ನು ವೀಡಿಯೋ ಎಲ್ಲ ಮಾಡ್ಕೋತಾ ಇದೆ. ಮತ್ತು ಪ್ರತಿಯೊಬ್ಬರು ಆರತಿ ಮನೆಗೂ ಕೊಡಲೇಬೇಕು. ಆ ಆರತಿ ಎಲ್ಲ ಆದಮೇಲೆ ನೈಟು ಬಂಡಿ ಬಂಡೀಲಿ ಪೂಜಾರಪ್ತಿರೆಲ್ಲರೂ ಕೂರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಅಂದರೆ 3 ಜನ ಮೇಯ್ನಾಗಿ ಪೂಜೆ ಒಬ್ಬರು, ಕರಗ ಒಬ್ಬರು ಮತ್ತು ದೂಪುಣಿಗೆ ಒಬ್ಬರು ಹಿಡಿದು ಕೊಂಡಾಯೋರನ್ನ ಕರ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸೋದ್ರಿಂದ ಅವ್ರಿಗೂ ಎತ್ತಿಗೆಲ್ಲ ಅಲಂಕಾರ ಮಾಡಿ ಮತ್ತು ಗಾಡಿಗೂ ಅಲಂಕಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಸಿ ಆಗಲೂ ಮನೆಯಲ್ಲೂ ಪೂಜೆ ಕೊಡಬೇಕು. ಹಂಗಾಗಿ ಅದನ್ನು ಆ ಟೈಮಲ್ಲೂ ಎಲ್ಲ ಜನಗಳು ಪೂಜೆ ಕೊಟ್ಟು ಮೆರವಣಿಗೆ ಎಲ್ಲ ನೋಡ್ತಾಯಿದ್ರು. ತುಂಬ ರಶ್ ಇರುತ್ತೆ ಈ ಟೈಮಲ್ಲಂತೂ. ನಾವು ನೋಡ್ತಾ ನಿಂತಿದ್ವಿ. ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಪಟಾಕಿ ಅಂತೂ ತುಂಬ ಹೊಡಿತಾನೇ ಇದ್ದರು. ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಬಂಡಿ ಎಲ್ಲ ಹೋಗೋವರೆಗೂ ನಿಂತಿದ್ದು ಊಟ ಎಲ್ಲ ನೈಟ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಬೆಳಗ್ಗೆ ಕೊಂಡಕ್ಕೆ ಅಂದ್ಬಿಟ್ಟು ತೆಂಬಿಟ್ಟೆಲ್ಲ ಮಾಡ್ಕೋತಾ ಇದ್ವಿ ನೈಟಿಗೆ. ಯಾಕಂದರೆ 3 ಗಂಟೆಗೆ ರೆಡಿಯಾಗಿ 4:15 ಗಂಟೆ ಅಷ್ಟೆಲ್ಲ ನಾವು ತೆಂಬಿಟ್ಟು ಆರತಿ ಎಲ್ಲ ತಗೊಂಡು ಹೋಗಬೇಕು. ಹಂಗಾಗಿ ನೋಡಿ ನನ್ನ ಮಗಳೂ ಫೋಟೋ ಎಲ್ಲ ತೆಗಿಸ್ಕೊತಾ ಇದ್ಲು ಮತ್ತು ಪಟಾಕಿಗಳೆಲ್ಲ ಹೊಡಿತಾಯಿದ್ರು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬರೀ ಫೋಟೋ ಮಾತ್ರ ತೆಗೆದಿದ್ದೀನಿ. ಇದು ಬೆಳಗಿನ ಜಾವ ಕೊಂಡ ಆಯ್ಕೆ ಅಂತ ಒಂದು 4:15 ಗಂಟೆಗೆ ಕತ್ಲೆ ಇದ್ದಂಗೆ ಬಂದು ಇಲ್ಲಿ ತೆಂಬಿಟ್ಟು ಆರತಿ 2 ಸಾಲಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಇದು ದೊಡ್ಡ ಮಾರಮ್ಮನಿಗೆ ಅಂತ ಮಾಡ್ತಾರೆ, ನಮ್ಮೂರು ಮಾರಮ್ಮಂಗೆ ಮಾಡಲ್ಲ. ಫಸ್ಟು ದೊಡ್ಡ ಮಾರಮ್ಮನ ಪೂಜಿಸ್ತಿದ್ರಂತೆ, ಅದಕ್ಕೆ ಅವಳ ಹೆಸರೆತ್ತಿ ಪೂಜೆ ಎಲ್ಲ ಮಾಡಾಗಿ ಆಮೇಲೆ ದೇವ್ರ ಮೆರವಣಿಗೆ ಅಂದರೆ ಒಳಮೆಟ್ಟಿಸ್ಕೊಂಡು ದೇವರೆಲ್ಲ ಬರೆಸ್ಕೊಂಡು ಮೈ ಮೇಲೆ ಆಮೇಲೆ ಕೊಂಡಾಯೋದಕ್ಕೆ ಹೋಗ್ತಾರೆ. ಹಂಗಾಗಿ ಇಲ್ಲಿ ತೆಂಬಿಟ್ಟು ಎಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರು ಮಾರಮ್ಮಂಗೆ ತೆಂಬಿಟ್ಟು ಆರತಿ ತೊಗೋಬೇಕಿತ್ತು. ಅದಕ್ಕೆ ಬೇಗ ಮನೆ ಕಡೆ ಹೊರಟ್ಬಿಟ್ಟು ಆದಮೇಲೆ ತೆಂಬಿಟ್ಟು ಆರತಿ ತೊಗೊಂಡು ಬಂದಾದಮೇಲೆ ಇಲ್ಲಿ ಕೊಂಡಾಯೋದಕ್ಕೆ ಬರ್ತಾಯಿದೆ ನೋಡಿ. ಕೊಂಡ ಅಂತೂ ತುಂಬ ಚೆನ್ನಾಗಾಯಿತು. ಇದೆಲ್ಲ ನೋಡಿ ಜನ ಎಷ್ಟೊಂದಿದ್ದಾರೆ. ಜನ ಅಂತೂ ತುಂಬ ರಶ್ ಇತ್ತು. ನಾನು ಯಾವ ವರ್ಷವೂ ಇಷ್ಟೊಂದು ಜನ ನೋಡಿರಲಿಲ್ಲ. ಯಾಕಂದರೆ ಮಾರಮ್ಮ ಕೊಂಡ ಅಂದರೆ ಕೆಲವೇ ಜನ ಬಂದಿದ್ರು. ಆದರೆ ಈ ಸಲ ಅಂತೂ ತುಂಬ ರಶ್ ಇತ್ತು. ಇದು ಯುಗಾದಿ ಹಬ್ಬ ಆದಮೇಲೆ ಆಗುವಂಥ ಹಬ್ಬ ಆದ್ದರಿಂದ ಜನನೂ ಅಷ್ಟೇ ಜನ ಸೇರ್ತಾರೆ. ಕೊಂಡನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಮತ್ತೆ ಮೆರವಣಿಗೆ ಅಲ್ಲೇ ಮೆರವಣಿಗೆ ಎಲ್ಲ ಮಾಡಿಕೊಂಡು ತಮಟೆ ಎಲ್ಲ ಹೊಡೆಸಿ ಎಲ್ಲ ಮಾಡ್ತಾಯಿದ್ರು.
ತೆಗಿ ವಾಂಟೆ ನೋಡಿ ಈ ರೀತಿ ನಮ್ಮೂರಲ್ಲಿ ಮಾರಮ್ಮನ ಹಬ್ಬನ ಮಾಡಿದ್ರು. ನಾವು ಈ ರೀತಿ ರೆಡಿಯಾಗಿದ್ದೋ. ಮತ್ತೆ ಹೊಸ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.